ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ ಬುಧವಾರ ಬಿಜೆಪಿಯ ಹಿರಿಯ ಮುಖಂಡ ಎಂ.ಡಿ. ಲಕ್ಷ್ಮೀನಾರಾಯಣ ಅವರು ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಬಿರುಸಿನ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಮಾಜಿ ಶಾಸಕ ಜೆ.ಎಂ. ಮಾಂತಶೆಟ್ಟರ, ಸೋಮಣ್ಣ ಡಾಣಗಲ್ಲ ಮಾತನಾಡಿದರು. ಬಿಜೆಪಿಯ ಹಿರಿಯ ಮುಖಂಡರಾದ ಎಚ್.ಎಫ್. ತಳವಾರ, ದೇವಾಂಗ ಸಮಾಜದ ಅಧ್ಯಕ್ಷ ಸುಭಾಷ್ ಹುಲಗೂರ, ಉಪಾಧ್ಯಕ್ಷ ಕೃಷ್ಣ ಬಿದ್ರಳ್ಳಿ, ನಿಂಗಪ್ಪ ಹುನಗುಂದ, ನಾರಾಯಣ ಹರಿವಿ, ಈರಪ್ಪ ಮೂಲಿಮನಿ, ರಾಘು ಜನಿವಾರದ, ಜಿ.ಪಿ. ಯಸುಂಡಿ, ಮುದಕಣ್ಣ ಹಾಳಿಕೇರಿ ಸೇರಿದಂತೆ ಮತ್ತಿತರರು ಇದ್ದರು. ಮೋದಿಯವರು ಕೂತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಯಾಕೆಂದರೆ ಭಾಳ ಸಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಉತ್ತರ ಕರ್ನಾಟಕ ಈ ಭಾಗ ಬಂದಂಥ ಸಂದರ್ಭದಲ್ಲಿ ಇದು ಭಾಳಷ್ಟು ಹಿಂದುಳಿದಿದೆ ಈ ಪ್ರದೇಶ, ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವರು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ಮಾತನ್ನು ಹೇಳಿದರು. ಯಡಿಯೂರಪ್ಪಾಜಿ, ಮುಜೆ ಬಹುತ್ ಅನುಭವ ಕಾ ರಾಜಕಾರಣಿ, ಮುಜೆ ದೇವ್ ಅಂದರೆ ಅರ್ಥ ಇಲ್ಲಿ ಈ ಒಂದು ಹಾವೇರಿ ಗದಗ ಕ್ಷೇತ್ರ ಮತ್ತು ಬೆಳಗಾವಿ ಕ್ಷೇತ್ರಕ್ಕೆ ಅವ್ರ ತಲೆ ಒಳಗಡೆ ಇತ್ತು. ಜಗದೀಶ್ ಶೆಟ್ಟರು ಮತ್ತು ಬೊಮ್ಮಾಯಿಯವರು ಇಬ್ಬರು ಕೂಡ ಮಾಜಿ ಮುಖ್ಯಮಂತ್ರಿಗಳು, ಅಪಾರ ಅನುಭವ ಇರತಕ್ಕಂಥ, ಎಲ್ಲ ಕ್ಷೇತ್ರಗಳನ್ನು ಕೂಡ ಪರಿಚಯ ಇರತಕ್ಕಂಥ, ಅನುಭವ ಇರತಕ್ಕಂಥ ವ್ಯವಸ್ಥೆನಲ್ಲಿ ಏನಾದರೂ ಇದ್ದರೆ ಇದರ ಉತ್ತರ ಕರ್ನಾಟಕ ಹಾವೇರಿ ಗದಗ ಸೇರಿದಂತೆ ಬೆಳಗಾವಿ ಸೇರಿದಂತೆ ಎರಡೇ ಲೋಕಸಭಾ ಪ್ರಶ್ನೆ ಬರಲಿಲ್ಲ, ಇಡೀ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಲಕ್ಷಗಟ್ಟಲೆ ಕೋಟಿ ಹಣವನ್ನು ನಾನು ಕೊಡಬೇಕು, ಅದರ ಅನುಭವದ ಆಧಾರದ ಮೇಲೆ ಒಂದು ಪ್ಲ್ಯಾನನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಯಾರಿಗಾರೋ ಇದ್ದರೆ ಅದು ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ, ಸನ್ಮಾನ್ಯ ಜಗದೀಶ್ ಶೆಟ್ಟರಿಗೆ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಿ ಅವರು ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ